ಜೊತೆಯಲ್ಲಿ ನ್ಯೂಸ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ಬೆಸ್ಕಾಂ ಖಾಸಗೀಕರಣ ವಿರೋಧಿಸಿ ಬೆಸ್ಕಾಂ ಸಿಬ್ಬಂದಿಗಳ ಹೋರಾಟ. ಬೆಸ್ಕಾಂ ಪಡೆಯಲು ಮುಂದಾಗಿರುವ ಟಾಟಾ ಪವರ್ ಕಂಪನಿ ವಿರುದ್ಧ ಬೆಸ್ಕಾಂ ಸಿಬ್ಬಂದಿಗಳ ಹೋರಾಟ. ಇದರಿಂದ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಆಗುವ ಸಮಸ್ಯೆ ಗಂಭೀರತೆಯನ್ನು ಅರ್ಥ ಮಾಡಿಸುವಂತೆ ಬೆಸ್ಕಾಂ ಸಿಬ್ಬಂದಿಗಳಿಗೆ ಮನವಿ ಮಾಡಿದ ಅಧಿಕಾರಿಗಳು. ಟಾಟಾ ಪವರ್ಗೆ ಬೆಸ್ಕಾಂ ನಿರ್ವಹಣೆ ನೀಡುವ ಪ್ರಸ್ತಾವನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಸಿಬ್ಬಂದಿಗಳು ಸಾರ್ವಜನಿಕ ವಲಯದ ಸಂಸ್ಥೆಯನ್ನು ಖಾಸಗೀಕರಣಗೊಳಿಸಬಾರದು ಎಂದು ಒತ್ತಾಯಿಸಿದರು. ಖಾಸಗೀಕರಣದಿಂದ ರೈತರು, ಸಾಮಾನ್ಯ ಗ್ರಾಹಕರು ಹಾಗೂ ವಿದ್ಯುತ್ ಸೇವೆಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಪ್ರತಿಭಟನಾಕಾರರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಅಧಿಕಾರಿಗಳು ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಮುಖಂಡರು ಭಾಗವಹಿಸಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಬೆಸ್ಕಾಂ ಉಳಿಸಿ, ಸಾರ್ವಜನಿಕ ಹಿತ ಕಾಪಾಡಿ ಎಂದು ಪ್ರತಿಭಟನಾಕಾರರು ಸರ್ಕಾರಕ್ಕೆ ಮನವಿ ಮಾಡಿದರು. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೇವನಹಳ್ಳಿ ವಿಭಾಗದ ಮಟ್ಟದಲ್ಲಿ ನಮ್ಮ ದೇವನಹಳ್ಳಿ ಬೆಸ್ಕಾಂ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರ ಅಧ್ಯಕ್ಷತೆಯಲ್ಲಿ ಇವತ್ತೇನು ಸಭೆ ನಡೀತು. ಈ ಸಭೆ ಏನಕ್ಕೆ ಅಂತ ಈಗಾಗಲೇ ಆಲ್ಮೋಸ್ಟ್ ಸಾರ್ವಜನಿಕರಿಗೆ ಗೊತ್ತಾಗಿರುತ್ತೆ. ಇದು ವಿದ್ಯುತ್ ಕ್ಷೇತ್ರ ಇವತ್ತು ಖಾಸಗೀಕರಣದತ್ತ, ಖಾಸಗಿ ಮಾಡೋಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಕೊಂಡು ಬಂದಿದ್ದಾರೆ ಇವರು ಸರ್ಕಾರ ನಡೆಸ್ತಕ್ಕಂಥವ್ರು. ಇದರ ವಿರುದ್ಧವಾಗಿ ವಿದ್ಯುತ್ ನಮ್ಮ ಹಕ್ಕು, ಮೂಲಭೂತ ಹಕ್ಕು. ಅದು ವಿದ್ಯುತ್ ವಲಯ ಯಾವುದೇ ಕಾರಣಕ್ಕೆ ಖಾಸಗೀಕರಣ ಆಗಬಾರ್ದು ಅಂತೇಳಿ ಇವತ್ತು ನಮ್ಮ ಕಾರ್ಯನಿರ್ವಾಹಕ ಅಭಿಯಂತರರು ಸಾಕಷ್ಟು ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ಸಾರ್ವಜನಿಕರು ಇದು ನಮ್ಮ ಸ್ವಂತ ಆಸ್ತಿನ ಉಳಿಸ್ಕೊಳ್ಳೋವತ್ತ ಪ್ರಯತ್ನ ಪಡಬೇಕು. ನಮ್ಮಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ನಾವು ಶಕ್ತಿ ಮೀರಿ ಪ್ರಯತ್ನ ಪಟ್ಟು ನಮ್ಮ ಈ ವಿದ್ಯುತ್ ವಲಯನ ಖಾಸಗೀಕರಣ ಮಾಡ್ದಂಗೆ ಉಳಿಸ್ಕೋಬೇಕು ಅಂತ ಈ ಒಂದು ಸಭೆ ನಡೀತಾ ಇದ್ದೀವಿ. ನಮ್ಮ ಎಸ್ಕಾಂಗಳು ಸಾರ್ವಜನಿಕ ವಲಯ ಮತ್ತು ಸಾರ್ವಜನಿಕ ಸೇವೆಗಾಗಿ ಮುಡುಪಾಗಿರುವಂಥ ಸಂಸ್ಥೆಗಳು. ಈ ಸಂಸ್ಥೆಗಳು ಯಾವಾಗಲೂ ಸಾರ್ವಜನಿಕ ಸೇವೆನ ಲಾಭ ದೃಷ್ಟಿಯಿಂದ ನೋಡಿಲ್ಲ. ನಮ್ಮದು ಕಂಪ್ನಿಗಳಾಗಿ ಮಾಡಿದ್ರೂ ಸಹ ಕಂಪ್ನಿಗಳು ಸಾರ್ವಜನಿಕ ಸ್ವಾಮ್ಯದಿಂದ ಹುಡ್ಕೊಂಡವೆ ಮತ್ತು ಸರ್ಕಾರಿ ಸ್ವಾಮ್ಯದಿಂದ ಇರೋದ್ರಿಂದ ನಾವು ಸರ್ಕಾರ ಏನು ಆದೇಶ ಕೊಟ್ಟಿರುತ್ತದೆ ಅದನ್ನ ಚಾಚು ಚಪ್ಪದೆ ಮಾಡಿಕೊಂಡು ಸರ್ಕಾರದಲ್ಲಿ ಸಾರ್ವಜನಿಕರಿಗೆ ಏನೇನು ಸೇವೆಗಳನ್ನ ಒದಗಿಸ್ಬೇಕು, ಸಬ್ಸಿಡಿ ದರದಲ್ಲಿ ಒದಗಿಸ್ಬೇಕಾ ಕೊಟ್ಟಿದ್ದೀವಿ. ಮತ್ತು ರೈತರಿಗೆ ಏನು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು, UNEP ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದೀವಿ. ಸೊ ಏನೇನು ಮೂಲಭೂತ ಸೌಕರ್ಯಗಳಿಗೆ ಏನೇನು ಮೂಲಭೂತ ಇದನ್ನ ಮಾಡಬೇಕಾಯ್ತು, ಖರ್ಚು ವೆಚ್ಚಗಳೆಲ್ಲನೂ ಸಾರ್ವಜನಿಕರ ಹಣದಿಂದಲೇ ಮಾಡಿ ಸುಮಾರು 1.5 ಲಕ್ಷ ಕೋಟಿಗಿಂತ ಅಧಿಕ ಬಂಡವಾಳನ ನಾವು ಈ ಕ್ಷೇತ್ರದಲ್ಲಿ ಸಾರ್ವಜನಿಕರಿಂದ ಉಪಯೋಗಿಸಿ ಸಾರ್ವಜನಿಕರಿಗಾಗಿಯೇ ನಾವು ಮುಡುಪಾಗಿದ್ದೀವಿ. ಈ ಕ್ಷೇತ್ರಕ್ಕೆ ಖಾಸಗಿಯವರು ಬಂದರೆ ಅವ್ರು ಯಾವುದೂ ನಮ್ಮ ಇದಕ್ಕೆ ಮೂಲ ಬಂಡವಾಳ ಏನಿದೆ ಆ ಮೂಲ ಬಂಡವಾಳನ ಅವ್ರೇನು ಹಾಕೋದಿಲ್ಲ. ಇರೋ ನಮ್ಮ ಬಂಡವಾಳ ಹಾಕಿರೋ ಲೈನೇ ಉಪಯೋಗಿಸ್ಕೊಂಡು ಅದಕ್ಕೆ ವೀಲಿಂಗ್ ಚಾರ್ಜಸ್ ಅಂತ ಎಕ್ಸ್ಟ್ರಾ ಹಾಕಿ ಅದನ್ನ ಹೆಚ್ಚುವರಿ ದರದಲ್ಲಿ ಯಾರ್ಯಾರಿಗೆ ಸೇವೆ ಕೊಡ್ತೀವಿ ಅಂತ ಅಲ್ಲಿ ನಮ್ಮ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಒಬ್ಬ ಡಿಸ್ಕನೆಕ್ಷನ್ ರೀಕನೆಕ್ಷನ್ ಮಾಡಿದ್ರೆ 20 ರೂಪಾಯಿ ಕೊಡ್ತೀವಿ, 20 ರೂಪಾಯಿ ಚಾರ್ಜಸ್ ಹಾಕ್ತೀವಿ. ಅಲ್ಲಿ ಬಾಂಬೆ ಅಲ್ಲೆಲ್ಲ 300 ರೂಪಾಯಿ ಚಾರ್ಜಸ್ ಹಾಕ್ತಾರೆ. ದುಬಾರಿ ಸೇವಾ ಶುಲ್ಕಗಳನ್ನ ಹಾಕ್ತಾರೆ ಅವರು. ಚಾರ್ಜಸ್ ಕಮ್ಮಿ ಅಂತ ಹೇಳ್ತಾರೆ, ಬಟ್ ಸೇವಾ ಶುಲ್ಕ ಜಾಸ್ತಿ ಇರ್ತದೆ. ಡ್ಯೂ ಕಟ್ಟಲಿಲ್ಲ ಅಂತಂದರೆ ಅದಕ್ಕೂ ಪೆನಾಲ್ಟಿಗಳು ಬರ್ತವೆ. ವೀಲಿಂಗ್ ಚಾರ್ಜಸ್ ಅಂತ ದುಬಾರಿ ಇದರಲ್ಲಿ ಮಾಡ್ತಾರೆ. ಅದಲ್ಲದೆ ನಾವು ಕೊಡ್ತಾರೋ ಸಬ್ಸಿಡಿ, ಸರ್ಕಾರದಿಂದ ಸಬ್ಸಿಡಿ ನಿಧಾನಕ್ಕೆ ಬಂದರೂ ನಾವು ಮ್ಯಾನೇಜ್ ಮಾಡಿಕೊಂಡು ಅವ್ರಿಗೆ ಯಾವುದೇ ಸೇವೆಯನ್ನು ನಾವು ಸ್ಥಗಿತಗೊಳಿಸಲಿಲ್ಲ. ಸರ್ಕಾರಿ ಕಚೇರಿಗಳಲ್ಲಿ ಹಣ ಬರಲಿಲ್ಲ ಅಂದಾಗಲೂ ಅಲ್ಲಿ ಅನುದಾನ ಸರ್ಕಾರದ ಅನುದಾನ ಬಂದು ಆದಮೇಲೆ ನಾವು ತೊಗೊಂಡು ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಇಂಥ ಕ್ಷೇತ್ರಕ್ಕೆ ಅವ್ರು ಬಂದರೆ ಲಾಭಾಂಶದಿಂದ ಈ ಸೇವೆಗಳೆಲ್ಲನೂ ಅವರು ಸ್ಥಗಿತಗೊಳಿಸ್ತಾರೆ, ಹಂತವಾಗಿ ಸ್ಥಗಿತಗೊಳಿಸ್ತಾರೆ. ನಾವು ಅದರ ನಿಟ್ಟಿನಲ್ಲಿ ನಾವು ಒಳ್ಳೆಯ ಸೇವೆಯನ್ನು ಕೊಡಬೇಕು ಅಂತ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಹೇಳೋಕ್ಕೆ, ಜಾಗೃತಿ ಮೂಡಿಸೋಕ್ಕೆ ಈ ದಿನ ಸಭೆಯನ್ನು ಕರೆದಿದ್ದೀವಿ. ಒಂದು ವೇಳೆ ಮಾಡೋದಾದರೆ ನೀವು ನೌಕರರು ಮತ್ತು ಎಲ್ಲ ಗುತ್ತಿಗೆದಾರರು ಯಾವ ರೀತಿ ಕ್ರಮ ವಹಿಸ್ತೀವಿ? ಈಗಾಗಲೇ ನಾವು KRCಗೆ ನೌಕರ ಸಂಘ, ಗುತ್ತಿಗೆದಾರ ಸಂಘ ಮತ್ತು ಸಾರ್ವಜನಿಕರು ಎಲ್ಲರೂ ಆಕ್ಷೇಪಣೆ ಕೊಡ್ತಾ ಇದ್ದಾರೆ. ಇನ್ನೂ ಆಕ್ಷೇಪಣೆಗಳು ಸಾರ್ವಜನಿಕರಿಗೆ ಮನವರಿಕೆ ಮಾಡಿದ್ರೆ ಸಾರ್ವಜನಿಕರಿಂದ ಆಕ್ಷೇಪಣೆಗಳು ಜಾಸ್ತಿ ಹೋಗಬೇಕು. ಸಾರ್ವಜನಿಕರದ್ದು ಸಂಸ್ಥೆ ಇದು, ಸಾರ್ವಜನಿಕರೇ ಉಳಿಸ್ಕೋಬೇಕು. ಇದು ನಾವು ಇವತ್ತು ರಿಟೈರ್ಡ್ ಆಗ್ತೀವಿ, ಕೆಲಸ ಮಾಡ್ತೀವಿ, ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತೀವಿ. ಆದರೆ ಈ ಸಾರ್ವಜನಿಕ ಸಂಸ್ಥೆಯಲ್ಲಿ ಯಾರು ಉಳಿಸ್ಬೇಕು? ಸಾರ್ವಜನಿಕರೇ ಉಳಿಸ್ಬೇಕು. ಸಾರ್ವಜನಿಕ ಪ್ರತಿನಿಧಿಗಳು ಉಳಿಸ್ಬೇಕು. ಅವರು ಆಕ್ಷೇಪಣೆಗಳನ್ನ ಸಲ್ಲಿಸಬೇಕು. ಆ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸೋಕ್ಕೆ ಈ ಸಭೆ ಮಾಡಿದ್ವಿ. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಯಲ್ಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.